ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾನದವರೆಗೆ ಬರವಿತ್ತು ಕರುಣಿಸಿ ಭೂ ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಮುಖನಿಗೆ ಅದಾರು ಸಾಟಿ ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ. ಶಿವ ಎಂಬೆರಡಕ್ಷರಗಳಿಂದ ನನ್ನ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನನಗೆ ಏಕಶ್ಚಿತ್ ವೇದವತಿಯ ಶಾಪ. ಸುಮ್ಮನೆ ಕುಳಿತುಕೋ. ಕಟ್ಟು ಭಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋಳ್ ರೋಮನ ಕುಂಭಕರ್ಣನು ಸಿಡಿದದ್ದು ನಿಂತರೆ ಧರೆಯು ಉಳಿಯುವುದೇ? ಶತ್ರುಗಳು ಎದುರಾಗುವರೇ? ಹರಿಹರ ಇಂದ್ರೋದಿ ದೇವತೆಗಳು ನಮ್ಮ ಹೆಸರನ್ನು ಕೇಳಿದರೆ ಗಡಗಡನೆ ನಡುಗುತ್ತ ಬೆದರಿ ಬೆಂಡೋಗಿ ಹೋಗುವರು. ಅಖಿಲ ಸೋಟಿ ಪರಾಕ್ರಮಿಯಾದ ನಿನಗೆ ಸಾಮಾನ್ಯವಾದದ್ದು ತಾನೇ ಏನಿದೆ? ಎರಡು ತೋಳ್ಗಳಿಂದ ಕೈಲಾಸವನ್ನು ಎತ್ತಿ ಚಂಡಾಡಿ 14 ಲೋಕಗಳಿಗೆ ಅಚ್ಚರನ್ನುಂಟು ಮಾಡಿರುವ ಅಸುರ ವೀರ ಧೈರ್ಯ ಮೋದಯ ಕರ್ಮ ಸಂಘಾತರು ರಾಮನ ಕುಂಭಕರ್ಣನಿರುವಲ್ಲಿ ಶತ್ರುಗಳ ಭಯವೇ? ನಮ್ಮನ್ನು ಕಂಡರೆ ಲೋಕಗಳೇ ಗಡಗಡಗಡೆ ನಡುಗುವವು. ಮುಕ್ಕಣ್ಣನು ಸಹ ಭಯಪಡುವನು. ಮೃತ್ಯು ದೇವತೆಯೂ ಸಹ ನಮ್ಮನ್ನು ಮುಟ್ಟಲಾರಳು. ಇಂತಹ ವಿರೋಧಿ ವೀರರು ಶೂರೋರಿ ಶೂರ ನಮಗೆ ಶತ್ರುಗಳ ಭಯವೇ? ಎಚ್ಚರವಿರಲಿ ಲೋಕಗಳಿಗೆ. ಭಲೆ ಕುಂಭಕರ್ಣ, ಭಲೆ ಸರಿಯಾಗಿ ಹೇಳಿದೆ. ಈ ಮಹಾನ್ ದಾನವರಾದ ರಾವಣ ಕುಂಭಕರ್ಣರ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ, ಯಕ್ಷಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಅಷ್ಟೇ ಏಕೆ ಆ ನನ್ನ ಶತ್ರು ಅರಿಗೂ ಕೂಡ ಸಾಧ್ಯವಿಲ್ಲ. ಇದೇನಿದು ಆರ್ತಧ್ವನಿ? ನಮ್ಮ ತಂಗಿಯಾದ ಶೂರ್ಪನಖಾದೇವಿಯನ್ನು ರೋಧಿಸುತ್ತಾ ಬರುತ್ತಿರುವರು. ಏನು? ಶೂರ್ಪನಖಾದೇವಿ ರೋಧಿಸುತ್ತಾ ಬರುತ್ತಿರುವರು? ಆಕೆಯನ್ನು ಬರೆ ಮಾಡಿ. ಅಣ್ಣ ನೋಡಲ್ಲ, ನನ್ನ ಸ್ಥಿತಿ ಎಲ್ಲ ತಗೊಂಡು ಹೆಂಗ್ ಮಾಡ್ಬಿಡ್ತವೆ. ಸಹೋದರಿ, ಅಣ್ಣ ಇದೇನಿ ನಿನ್ನ ಅವಸ್ಥೆ? ಏನಾಯಿತು? ಅಣ್ಣ ದಂಡಕಾಯಕ್ಕೆ ಹೋಯ್ತೆ ಅಣ್ಣ. ಮಕರಾಕ್ಷ, ಅದೇನೆಂಬುದನ್ನು ನೀವಾದರೂ ತಿಳಿಸಬಾರದೆ? ಮಹಾಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಅದರಲ್ಲಿ ರಾಮ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಮಹಾಪ್ರಭು, ಮಕರಾಕ್ಷ ಹೇಳ. ಸೀತೆ ಬಹಳ ಸುಂದರಿ ಅಂತ ತರಕ್ ಹೋಗಿದ್ದಾನೆ. ಅವನ ತಮ್ಮ ಲಕ್ಷ್ಮಣ ಮೂಗು ಕುಯ್ದು ಕಳಿಸಿದಾನೆ ಪ್ರಭು. ಏನು? ಈ ದಶಕಂಠನಪ್ಪಣೆ ಇಲ್ಲದೆ ನನ್ನ ದಂಡಕಾರಣ್ಯಕ್ಕೆ ನರಮಾನವರಾದ ನನ್ನ ಸಹೋದರಿಯ ನಾಸಿಕ ಛೇದನ ಸಹಿಸಲಾಗದ ಅಪಮಾನ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಗೆದ್ದಿಹ ಅಸುರ ಧೀರರು. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಗೆದ್ದಿಹ ಅಸುರ ಧೀರರು. ಬೇಗ ಮಧ್ಯ ಪಾತಾಳದಲ್ಲಿಯೂ ಅಸುರರ ಕೆಣಕಿ ನುಡಿಯುವರೇ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಹ ಅಸುರ ಧೀರರು. ಕುಂಭಕರ್ಣ ದಿಕ್ಪಾಲಕರು ಅಧಹರಿರು
ನಡುಗುವರು ದಿಕ್ಪಾಲಕರು ಅಜಹರಿ ರುದ್ರ ನವಗ್ರಹದಂತ ನಡುಗುವರು ಮೂರು ಲೋಕಗಳ ಪಾಲಿಪ ವೀರರು ಮೂರು ಲೋಕಗಳ ಪಾಲಿಪ ವೀರರು ಐಗತ ದೇವಿಯ ಪ್ರೀತಿಯ ಕುವರರು ಮೂರು ಲೋಕಗಳ ಪಾಲಿಪ ವೀರರು ಐಗತ ದೇವಿ ಪ್ರೀತಿಯ ಕುವರರು ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಯ ಹಸುರ ದೂರರು ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆದ್ದಿಯ ಹಸುರ ಧೀರರು ಸುರರ ಗೆದ್ದಿಯ ಹಸುರ ಶೂರರು ಸುರರ ಗೆದ್ದಿಯ ಹಸುರ ವೀರರು ಎಂತಹ ಅಪಮಾನ ಕುಂಭಕರ್ಣ ಎಂತಹ ಅಪಮಾನ ಸೈನ್ಯದವನ ಧ್ವಂಸ ಮಾಡುವ ವಂಶದ್ರೋಹಿಗಳು ನಿಸ್ಸಂಶಯದಿಂದ ಧ್ವಂಸ ಮಾಡುವ ವಂಶದ್ರೋಹಿಗಳು ಸಹಿಸಲಾರದವ ಮನ ರಾಕ್ಷಸ ಕುಲ ಧೀಮಂತರೆನಿಸಿ ಬಂದ ಕಾರಣಕ್ಕೆ ಆ ಕುಂದಿನ ಬೋರುಗಳ ಪ್ರವೇಶವೇ ಅಗ್ರಜ ಸೈನ್ಯ ಸಮೇತವಾಗಿ ಧ್ವಂಸ ಮಾಡಿಬಿಡೋಣ. ಜನಕ ಸಹೋದರಿ ನೀನು ಭಯಪಡಬೇಡ. ತಡವೇತಕ್ಕೆ ಕೊಡು ಎನಗ ಪಡೆ ಕೊಡು ಜವದಿಂದಲಿ ತಡವೇತಕ್ಕೆ ಜನಕ ಫಲಾಕುಮಾರ ಕೊಡು ಎನಗ ಪಡೆ ಕೊಡು ಜವದಿಂದಲಿ ತಡವೇತಕ್ಕೆ ಹೊತ್ತಿನಿಂದ ಬಂದು ನಮ್ಮ ಕೆಟ್ಟಿನಿಂದಲಿ ಜನಕ ಫಲ ಹೊತ್ತಿನಿಂದ ಬಂದು ನಮ್ಮ ಕೆಟ್ಟಿನಿಂದಲಿ ಎಷ್ಟು ಕೆಂಪು ಅವರಿದ್ದಯನೀಗ ಎಷ್ಟು ಕೆಂಪು ಅವರಿದ್ದಯನೀಗ ಕೊಟ್ಟಿ ಕೆಳಗುವೆ ಕೆಳಮಾಟದಲ್ಲಿ ಫಲಾಕುಮಾರ ಕೊಡು ಎನಗ ಪಡೆ ಕೊಡು ಜವದಿಂದಲಿ ತಡವೇತಕ್ಕೆ ಜನಕ ನನಗೆ ಆಜ್ಞೆಯನ್ನು ಕೊಡು. ಆ ನರಹುಳುಗಳನ್ನು ಒಂದೇ ಬಣದಿಂದ ಸಂಹರಿಸಿ ನಿನ್ನ ಪಾದದ ಬಳಿ ಕೆಳಹುವೆನು. ಬಲ ಬಲ ಕುಮಾರ ಬಲ. ಪ್ರಹಸ್ತ ಮಹಾಪ್ರಭು ಇದಕ್ಕೆ ಮುಂದಿನ ಉಪಾಯವನ್ನು ಮಾಡಲು ನಾವು ಮಾವನಾದ ಮಾರೀಚನ ಮಾರ್ಗದರ್ಶನದಲ್ಲಿ ಕಾರ್ಯಕೊಳ್ಳುವುದು ಸೂಕ್ತವೆನಿಸುತ್ತದೆ. ಹೌದು ಮಾವ. ಆ ಮಾರೀಚ ಮಾವನನ್ನ ಬರಮಾಡಿ. ಶಂಭೋ ಶಂಕರ ಹರ ಹರ ಮಹಾದೇವ. ಬಾ ಮಾವ ಬಾ. ನನ್ನನ್ನು ಮಾವ. ಕರೆಸಿದ ಕಾರಣವೇನು? ಮಾವ, ನನ್ನಪ್ಪಣೆ ಇಲ್ಲದೆ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ಆಗಮನವಾಗಿದೆ. ಅವರು ದಾನವರೋ ಅಥವಾ ದೇವತೆಗಳೋ ಎಂಬುದನ್ನು ನಿನ್ನ ದಿವ್ಯ ದೃಷ್ಟಿಯಿಂದ ನೋಡಿ ನನಗೆ ಹೇಳು ಮಾವ. ದಾನವರ ಸಂಚಾರಿಗೆ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಹೇಳಿ. ಹೌದು ಮಾವ, ಆಗಲಿ. ಈಗ ನಿನ್ನಿಂದ ನನಗೊಂದು ಕಾರ್ಯವಾಗಬೇಕು. ನನ್ನಿಂದ ಆಗಬೇಕಾದ ಆ ದೇವತೆಗಳಾದರೂ ಸರಿ, ದಾನವರಾದರೂ ಸರಿ, ಈಗ ನೀನು ಅವರಿರು ವಾಸಿಸುತ್ತಿರುವ ಕುಟೀರದ ಬಳಿಯಲ್ಲಿ ಅವರನ್ನೇ ನೋಡುತ್ತಾ ನೀನು ಮಾಯಾ ಸಾರಂಗದ ರೂಪವನ್ನು ತಾಳಿ ಅಲ್ಲಿಯೇ ಸುಳಿದಾಡುತ್ತಿರು. ಮುಂದಿನ ಕಾರ್ಯವನ್ನು ನಾನು ಕೈಗೊಳ್ಳುತ್ತೇನೆ. ಕ್ಷಮಿಸು ಸಾರ್ವಭೌಮ. ಈ ಇಳಿದ ವಯಸ್ಸಿನಲ್ಲಿ ಈ ಪಾಪ ಕೃತ್ಯವನ್ನು ಮಾಡಿ ನಾನು ಸಹಿಸಲಾರೆ. ಮಾವ, ನೀನು ನಾನು ಹೇಳಿದಂತೆ ಮಾಡದೆ ಹೋದರೆ ನಿನ್ನ ರುಂಡ ಮುಂಡಗಳನ್ನು ಕಡಿದು ಶರದಿಯಲ್ಲಿ ಬಿಸಾಡುವೆನು, ಎಚ್ಚರ. ಛೀ, ಇವನಿಂದ ಸಾಯುವ ಬದಲು ಆ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ. ರಾವಣೇಶ್ವರ, ನಿನ್ನಿಷ್ಟದಂತೆಯೇ ಆಗಲಿ.
ಪ್ರಹಸ್ತ, ಮಹಾಪ್ರಭು. ಸಭೆಯಿಂದ ನಿರ್ಗಮಿಸಿ ಮುಂದಿನ ಕಾರ್ಯವನ್ನು ಕೈಗೊಳ್ಳೋಣ. ನಡೆಯಿರಿ. ರಾಮ ಲಕ್ಷ್ಮಣರನ್ನು ಸಾಮಾನ್ಯರೆಂದು ತಿಳಿಯಬೇಡ. ಹಿಂದೆ ಶ್ರೀರಾಮನ ನಾರಾಯಣನ ಅವತಾರವೇ ಶ್ರೀರಾಮಚಂದ್ರನು. ಆದಿಶಕ್ತಿ ಸ್ವರೂಪಿಣಿಯೇ ಸೀತಾಮಾತೆ. ಆದ್ದರಿಂದ ನಿಧಾನವಾಗಿ ಆಲೋಚಿಸುವ ಅಗ್ರಜ. 3 ಲೋಕಗಳೇ ನನ್ನ ಪಾದಗಳ ಕೆಳಗೆ ಬಿದ್ದಿರೇ ಯಕ್ಷರಾಕ್ಷಸ ನರರೆಲ್ಲ ಗಡಗಡ ನಡುಗಿರೇ. ಇಂದ್ರ ಅಗ್ನಿ ವಾಯು ವರುಣ ನನ್ನ ಸೇವೆಯ ಮಾಡಿರೆ. ದರ್ಪದಿಂದಿ ರಾಜ್ಯವನಾಡೋ ನನಗೆ ಸಮನಿಹರೇ ಸಮನಿಹರೇ. ಸಾಕು ಮಾಡು ವಿಭೀಷಣ. ಈ ನಿನ್ನ ಅಲ್ಪತನದ ಅಪ್ರಯೋಜಕ ಮಾತುಗಳನ್ನ ಸಾಕು ಮಾಡು. ಚುಟುಕು ಚೇಳಿನಂತೆ ಕುಟುಕುವ ನಿನ್ನಿ ಚುಚ್ಚು ಮಾತುಗಳಿಗೆ ಚಂಚಲನಾಗುವನಲ್ಲ ಈ ಲಂಕೇಶ್ವರ. ವಿಭೀಷಣ, ಸಹೋದರನಾದ ನೀನಲ್ಲದೆ ಮತ್ತಾರಾದರೂ ಈ ರೀತಿ ಮಾತನಾಡಿದ್ದರೆ ಈ ವೇಳೆಗೆ ಅವರ ರುಂಡ ಮುಂಡಗಳು ಸರದಿಯಲ್ಲಿ ತೇಲುತ್ತಿದ್ದವು. ನನ್ನನ್ನು ಕೆರಳಿಸದೆ ಸುಮ್ಮನಾಗು, ನನ್ನನ್ನು ಕೆರಳಿಸದೆ ಸುಮ್ಮನಾಗು. ಪ್ರಹಸ್ತ, ಸಭೆಯಿಂದ ನಿರ್ಗಮಿಸಿ. ಮುಂದಿನ ಆಲೋಚನೆ ಸೀತಾಪಹರಣ. ಸೀತಾಪಹರಣ. ಸೀತಾಪಹರಣ.
ಚಂದ್ರಶೇಖರ ಜಟ ಜೋಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಕುದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಕುದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ ನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ ನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ ಜಟ ಜೋಟ ನೀಲಕಂಠ ಪರಶಿವನ ಪಾಲಿಸೋ ಚಂದ್ರಮೌಳಿ ತಡ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಎಂಥ ಅಧರ್ಮ ಕಾರ್ಯವನ್ನು ಮಾಡಿದೆ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತಾ ಮಾತೆಯು ಈ ರಾವಣೇಶ್ವರಿಗೆ ಎಂಥ ಕರ್ಮವನ್ನು ಮಾಡಿದ್ದೆ. ಶಂಭೋ ಶಂಕರ ಹರ ಹರ ಮಹಾದೇವ. ಆ ಜಿಂಕೆಯನ್ನು ನೋಡಿ, ಎಷ್ಟು ಸುಂದರವಾಗಿರುವುದು. ಅದನ್ನು ನನಗೆ ತಂದು ಕೊಡಿ ಸ್ವಾಮಿ. ಸೀತಾ, ಅದನ್ನು ನೋಡಿದರೆ ಚೆನ್ನಾಗಿ ಕಾಣುವುದು.
ಚೆನ್ನಾಗಿ ಕಾಣುವುದು, ಆದರೆ ರಾಕ್ಷಸ ಮಾಯೆಯಂತೆ ತೋರುವುದು. ಅದನ್ನು ಬಯಸಬೇಡ, ಬಿಡು. ಸ್ವಾಮಿ, ಅದು ರಾಕ್ಷಸರ ಮಾಯೆಯಾಗಲಿ ನಿಜವೇ ಆಗಲಿ, ಅದನ್ನು ನನಗೆ ತಂದುಕೊಡಿ. ಅದರೊಂದಿಗೆ ವಿನೋದದಿಂದ ಕಾಲವನ್ನು ಕಳೆಯುವೆನು. ಸೀತಾ, ಸ್ವಾಮಿ, ಈ ಹುಲ್ಲೆಯನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದುಕೊಡುತ್ತೇನೆ. ಸರಿ ಸರಿ. ಕಾಡಿನಲ್ಲಿ ಬಯಸಿದ ಒಂದು ಮೃಗವನ್ನು ತಂದುಕೊಡಲು ಇಷ್ಟೊಂದು ಹಠವೇ? ಸ್ವಾಮಿ, ಕಾಡಿನಲ್ಲಿ ಓಡಾಡುವ ಒಂದು ಮೃಗವನ್ನು ತಂದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದುಕೊಡುವಿರಾ? ಕೂಡದು ಸ್ವಾಮಿ. ಆ ಮೃಗವನ್ನು ನನಗೆ ತಂದುಕೊಡದಿದ್ದರೆ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸ್ತ್ರೀಯರು ಹಿಡಿದಾಟವನ್ನು ಬಿಡತಕ್ಕವರಲ್ಲ, ದೈವಗತಿ ಇದ್ದಂತಾಗಲಿ. ಲಕ್ಷ್ಮಣ, ಲಕ್ಷ್ಮಣ, ಜಾನಕಿಯು ಈ ಸಾರಂಗವನ್ನು ಬಯಸಿದ್ದಾಳೆ. ನಾನೇ ಹಿಡಿದು ತರ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಸತಿಯು ಆಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸುವುದು ಅವನ ಕರ್ತವ್ಯ. ಆದ್ದರಿಂದ ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಹಿಂತಿರುಗಿ ಬರುವ ತನಕ ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಆಗಬಹುದು ಅಣ್ಣ. ಲಕ್ಷ್ಮಣ, 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 ಅಲ್ಲಿ ಕೇಳಿದೆಯಾ? ಆರ್ಯಪುತ್ರನ ದೀನ ಧ್ವನಿಯಂತೆ ತೋರುವುದು. ನನ್ನ ಸ್ವಾಮಿಯು ಯಾವ ಅಪಾಯದಲ್ಲಿ ಸಿಲುಕಿರುವರೇನು? ಜಾಗೃತಿಯಾಗಿ ಹೋಗಿ ನೋಡು. ಅಮ್ಮ, ಧ್ವನಿ ಏನೋ ಕೇಳಿ ಬಂತು, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಭಯಪಡಬೇಡಿ, ಧೈರ್ಯದಿಂದ ಇರಿತಾಯಿ. ಲಕ್ಷ್ಮಣ, ಈ ಧ್ವನಿಯನ್ನು ಕೇಳಿ ತಾನೇ ಹೇಗೆ ತಾನೇ ಧೈರ್ಯದಿಂದಿರಲಿ? ಬೇಗ ಹೋಗು ಲಕ್ಷ್ಮಣ. ಇದೇನು ತಾಯಿ ನಿನ್ನ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ಭಯಪಡಬೇಡಿ, ಧೈರ್ಯದಿಂದ ಇರಿತಾಯಿ. ಲಕ್ಷ್ಮಣ, ಓಹೋ, ಈಗ ತಿಳಿಯಿತು. ನೀನು ಎಷ್ಟು ವಿಧವಾಗಿ ನೀನು ಹೋಗದೇ ಇರುವುದನ್ನು ನೋಡಿದರೆ, ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ, ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ತೋರುವಂತೆ
ಎಂತ ಮಾತುಗಳನ್ನಾಡಿಬಿಟ್ಟೆ ತಾಯಿ, ಎಂತ ಮಾತುಗಳನ್ನಾಡಿ. ಅಮ್ಮ, ನಿನ್ನನ್ನು ನನ್ನ ಎತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ತಿಳಿದಿದ್ದೆನಲ್ಲ ತಾಯಿ. ಅಮ್ಮ, ಒಂದು ಮಿಥಿಲಾ ನಗರದಲ್ಲಿ ನಿನ್ನ ಸ್ವಯಂವರ ಸಭೆಯಲ್ಲಿ ನಿನ್ನನ್ನು ನೋಡಿದ ಈ ನನ್ನ ಕಣ್ಣುಗಳು ಅಮ್ಮ ನಿನ್ನ ಚರಣವನ್ನು ಬಿಟ್ಟು ಬೇರೆಲ್ಲೂ ಚಲಿಸಲಿಲ್ಲ ತಾಯಿ, ಬೇರೆಲ್ಲೂ ಚಲಿಸಲಿಲ್ಲ. ಅಮ್ಮ, ಆಗಲಮ್ಮ, ನಿನ್ನ ಮಾತಿನಂತೆ ಹೋಗುತ್ತೇನೆ. ಆದರೆ ನಿನ್ನಲ್ಲಿ ನನ್ನದೊಂದು ವಿಜ್ಞಾಪನೆ ತಾಯಿ. ಏನದು ಲಕ್ಷ್ಮಣ? ಅಮ್ಮ, ಮೊದಲೇ ಇಲ್ಲಿ ರಾಕ್ಷಸರ ಮಾಯಿ. ಆದ್ದರಿಂದ ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುವೆನು. ಅಗ್ರಜನಾಗಲಿ ನಾನಾಗಲಿ ಬರುವ ತನಕ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೊರಬೇಡ ತಾಯಿ. ನೀನ್ ಇಷ್ಟದಂತೆ ಶಂಕರನೇ ಓ ಮಹಾದೇವ. ಢಮರುಗದರನೇ ನಾಟ್ಯಲೋಲ ಶಿವನೇ ಢಮ 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 ಢಮರುಗದರನೇ ನಾಟ್ಯಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲ ಕರ ಕಾಮಿತ
ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ಮಂಗಳೇ ನಿನಗೆ ಶುಭವಾಗಲಿ. ಪೂಜ್ಯರೇ, ತಮಗೆ ಸತ್ಕರಿಸೋಣವೆಂದರೆ ಆರ್ಯಪುತ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಯಾರೂ ಸಮೀಪದಲ್ಲಿಲ್ಲವಲ್ಲ. ಅವರು ಬರುವವರೆಗೂ ನೀವು ಈ ಪೀಠದಲ್ಲಿ ಅಲಂಕರಿಸಿ. ಆಗಬಹುದು ಭದ್ರೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಏನು ರೂಪು, ಎಂತಹ ಲಾವಣ್ಯವತಿ ಈಕೆ. ನನ್ನ ಜಾತ ಶತ್ರುವಾದ ಅರಿವು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸ. ಈಗೇನು ಸೇರಿದ ಅದಾವ ಮಹಾಪುರುಷನಾಗಲಿ ಜನ್ಮವು ಸಾರ್ಥಕವೆನಿಸುವುದೇ. ಮೆಚ್ಚಿದೆ ನಿನ್ನ ಜಾಣ್ಮೆಗೆ ಲಕ್ಷ್ಮಣ. ಈಕೆಯನ್ನು ರಕ್ಷಿಸಲು ಅತ್ರಿ, ಅಂಗಿರಸ, ವಶಿಷ್ಠ, ವಿಶ್ವಾಮಿತ್ರ, ಭಾರದ್ವಾಜ, ಗೌತಮ, ಜಗದ್ನಿ ಎಂಬ ಸಪ್ತ ಋಷಿಗಳನ್ನೇ ಈಕೆಯ ಕಾವಲಿಗಾಗಿ ನಿಲ್ಲಿಸಿರುವೆಯಾ? ಮೂಢ, ಅದೇಗೆ ರಕ್ಷಿಸಿಕೊಳ್ಳುವೋ ಈಕೆಯನ್ನ ನಾನು ನೋಡುವೆನು. ಸೀತಾ, ಅಂದು ಸ್ವಯಂವರ ಸಭೆಯಲ್ಲಿ ಆದ ಅವಘಡವನ್ನು ಕಂಡು ಸೂಪರ್ಗೆ ಮೇಲೆ ಕುಳಿತು ಹೇಗೆ ನಕ್ಕಿಯಲ್ಲವೇ? ಆ ಸಂದರ್ಭವನ್ನು ನೆನೆಸಿಕೊಂಡರೆ ಸಹಸ್ರ ಕಟ್ಟುಗಳು ಏಕಕಾಲದಲ್ಲಿ ಶರೀರವನ್ನೇ ಒಕ್ಕಂತಾಗುವುದು. ಈಗಲಾದರೂ ನನ್ನ ತಂಗಿಯಾದ ಅಪಮಾನವನ್ನು ಕಂಡು ನನ್ನ ರಕ್ತವೇ ಕುದಿಯುತ್ತಿರುವುದು. ಈಗ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ನನ್ನ ಔಷಧದಲ್ಲಿ ನನ್ನ ಶುಭ ಕಾಮನೆಗಳು ತೀರಿಸಿಕೊಂಡುವನು. ಇದಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನು ಈ ಕೃತ್ಯಕ್ಕೆ ಬಳಸಬೇಕಾಯಿತು. ಕ್ಷಮಿಸು ಮಾವ, ನನ್ನ ಮಾವನಾದರೂ ಈ ರಾಮಲಕ್ಷ್ಮಣ ಬಹುದೂರಕ್ಕೆ ಸೆಳೆದುಕೊಂಡು ಹೋಗಿರುವರು. ಇದೇ ಸಮಯವನ್ನು ಅರಿತು ನನ್ನ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕು. ಭದ್ರೆ, ಹಸಿವು 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 ತಾಳಲಾರನು ಭದ್ರೆ, ಹಸಿವು ತಾಳಲಾರನು. ಪೂಜ್ಯರೇ, ಭಿಕ್ಷೆಯನ್ನು ಸ್ವೀಕರಿಸಿ. ಭದ್ರೆ, ಹಸುವಿನ ಕಂಗೆಟ್ಟಿರುವ ನಾನು ಹೇಳಲಾರದೆ ಈ ತೃಷ ಪಡುತ್ತಿರುವನು. ಒಳಗೆ ಬಂದು ಭಿಕ್ಷೆಯನ್ನು ನೀಡು. ಕ್ಷಮಿಸಿ ಪೂಜ್ಯರೇ, ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಗಳನ್ನು ಬರೆದಿದ್ದಾನು. ಅದನ್ನು ದಾಟಿ ನಾನು ಹೊರಗೆ ಬರಕೂಡದು. ಏನು, ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಭಯಪಡಬೇಡ ಭದ್ರೆ, ಬಳಿಗೆ ಬಂದು ಭಿಕ್ಷೆಯನ್ನು ನೀಡು. ಕ್ಷಮಿಸಿ ಪೂಜ್ಯರೇ, ನಾನು ಆಜ್ಞೆಯನ್ನು ಮೀರುತ್ತಿಲ್ಲ. ಭದ್ರೆ, ಹಸುವಿನ ಕಂಗೆಟ್ಟು ಬಂದಿರುವ ನಾನೇನೋ ಈ ಆಶ್ರಮದಲ್ಲಿ ಹಸು ನೀಗಿದರೆ ಬ್ರಹ್ಮಹತ್ಯ ದೋಷವು ನಿನಗೆ ಸಂಭವಿಸುವುದು. ಪೂಜ್ಯರೇ, ಇಡೀ ಶಾಪವನ್ನು ಕೊಟ್ಟು ಮುಂದೆ ಹೋಗುವೆನು. ಪೂಜ್ಯರೇ, ಕೋಪಿಸಬೇಡಿ. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಬಳಿಗೆ ಬಾ ಭದ್ರೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬಾ ಭದ್ರೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬಾ, ಇನ್ನು ಬಳಿಗೆ ಬಾ. ಇದೋ ನೋಡು ಪೌಲತ್ಯವ
ವಂಶ ಕಳಸಾಂಬುದಿ ಚಂದ್ರನ ಇದೋ ನೋಡು ಪೌಲಸ್ತ್ಯ ವಂಶ ಕಳಸಾಂಬುದಿ ಚಂದ್ರನ ಓಡು ಮನ್ಮತಾಂಗನ ಓಡು ನೀ ರಾವಣೇಂದ್ರನ ನನ್ನ ರಥವು ಸಿದ್ಧವಾಗಿದೆ, ನಡೆ ನನ್ನ ಲಂಕಾ ಪಟ್ಟಣಕ್ಕೆ. ಅಯ್ಯೋ, ಇನ್ನೇನು ಗತಿ? ಈ ದುರುಳನಿಂದ ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ಈ ದುಷ್ಟರಿಂದ ನನ್ನನ್ನು ರಕ್ಷಿಸಬಾರದೆ, ಕಾಪಾಡಬಾರದು. ಜಾನಕಿ, ನಿನ್ನನ್ನು ರಕ್ಷಿಸುವವರಲ್ಲಿ ಯಾರೂ ಇಲ್ಲ. ನಡೆ ನಡೆ ನನ್ನ ಜೊತೆಯಲ್ಲಿ ಲಂಕಾ ಪಟ್ಟಣಕ್ಕೆ. ಎಲೆ ಕಪಟ ಸನ್ಯಾಸಿ ದಾರಿಯೇ, ಮೋಸದಿಂದ ನನ್ನನ್ನು ವಂಚಿಸಿದೀಯ. ನೀನಾಡುತ್ತಿರುವ ಮಾತುಗಳಿಗೆ ಶೀಘ್ರದಲ್ಲಿಯೇ ತಕ್ಕ ಪ್ರತಿಫಲವನ್ನು ಅನುಭವಿಸುವೆ. ಪೂಜ್ಯರಾದ ದಕ್ಷ ಚಕ್ರವರ್ತಿ, ನೀವಾದರೂ ದಯಮಾಡಿ ನನ್ನನ್ನು ರಕ್ಷಿಸಿ. ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯ. ಅಯ್ಯ, ದಶರಥ ಚಕ್ರವರ್ತಿಗೆ ಸೊಸೆಯು ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಹೆಸರು ಸೀತೆ ಎಂದು. ಈತನು ಮೋಸದಿಂದ ನನ್ನನ್ನು ವಂಚಿಸಿ ಸೆಳೆದುಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಿ ಕಾಪಾಡಿ. ಹೆದರಬೇಡಿ, ಶ್ರೀರಾಮಚಂದ್ರ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಇಲ್ಲವೋ ಮುದಿಹದ್ದೆ, ನೀನು ಯಾರು? ಹೇಳು. ನಾನು ಲಂಕಾಧಿಪತಿ ರಾವಣ. ಅತ್ಯಂತ ಪರಾಕ್ರಮಶಾಲಿ ಜಟಾಯು. ಜಟಾಯು ಮಹಾಪರಾಕ್ರಮಶಾಲಿ ಎಂದು ಕೇಳಿದ್ದೆ. ಈತನನ್ನು ಬಹಳ ಉಪಾಯವಾಗಿ ಮುಗಿಸಬೇಕು. ಎಲವೋ ಜಟಾಯಿ, ನಾವಿಬ್ಬರು ಬಲದಲ್ಲಿ ಸಮಬಲಶಾಲಿಗಳು. ನಾವಿಬ್ಬರು ನಮ್ಮ ನಮ್ಮ ಬಲಗಳನ್ನು ಅರಿತು ಯುದ್ಧವನ್ನು ಮಾಡಿ ನಂತರ ಆ ಜಾನಕಿಯನ್ನು ನೀನು ಕರೆದುಕೊಂಡು ಹೋಗು. ಆಗಲಿ, ಮೊದಲು ನಿನ್ನ ಜೀವನದಲ್ಲಿ ಎಲ್ಲಿರುವುದಿದೆ? ಜಟಾಯು, ನಿನ್ನ ಜೀವನೆಲೆ ಎಲ್ಲಿರುವುದನ್ನು ತಿಳಿಸುವೆಯಾ? ನಿನ್ನ ಜೀವನದಲ್ಲಿ ಮೊದಲು ಹೇಳು ಎಂದು. ನನ್ನ ಜೀವದ ಈ ನನ್ನ ಎಡಗಾಲಂಗುಷ್ಟದಲ್ಲಿರುವುದು. ಈ 12 ಲಕ್ಷದಲ್ಲಿರುವುದು. ಸಿದ್ಧನಾಗು, ಸಿದ್ಧನಾಗು ಯುದ್ಧಕ್ಕೆ. ಸಾಯಿ ಮುದಿಯತ್ತೆ. ಜಾನಕಿ, ನಿನ್ನನ್ನು ರಕ್ಷಿಸಲು ಬಂದ ಈ ಜಟಾಯುವಿನ ಕಥೆಯೂ ಮುಗಿಯಿತು. ನಡೆ, ನಿನ್ನನ್ನು ರಕ್ಷಿಸಲು ಇಲ್ಲಿ ಯಾರೂ ಇಲ್ಲ. ನಡೆ ನನ್ನ ಸಂಗಡ. ಅಯ್ಯೋ, ನನಗೆ ಸಹಾಯ ಮಾಡಲು ಬಂದ ಜಟಾಯುಗೂ ಈ ದುರಾವಸ್ಥೆ ಉಂಟಾಯಿತೆ. ಅಯ್ಯ, ನನ್ನ ಸಮಾಚಾರವು ನನ್ನ ರಾಮಚಂದ್ರಿಗೆ ತಿಳಿಯುವವರೆಗೂ ಈ ನಿನ್ನ ಪ್ರಾಣವೂ ಹೋಗುತ್ತದೆ. ಈ ನಿನ್ನ ಪ್ರಾಣವೂ ಹೋಗುತ್ತದೆ ರಾಮಚಂದ್ರ. ರಾಮಚಂದ್ರ, ರಾಮ, ರಾಮಚಂದ್ರ, ರಾಮ.